ಓಕೆ, ನಿನ್ನ ಅಮೌಂಟ್ನ ನಿನ್ನ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀನಿ. ಯಾವ ಅಮೌಂಟು? ಅದೇ ಕಣೋ, ನೀನು ಆಶ್ರಮದವ್ರಿಗೆ ಕೊಟ್ಟಲ್ಲ ಆ ಅಮೌಂಟ್ನ. ಒಳ್ಳೆ ಉದ್ದೇಶಕ್ಕೋಸ್ಕರ ಕೊಟ್ಟಿರೋದು. ಯಾರು ಕೊಟ್ಟರೆ ಏನು? ನನಗೂ ತುಂಬ ದಿನದಿಂದ ಡೊನೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಿನ್ನ ಬರ್ಡೇ ಒಂದು ರೀಸನ್ ಆಯಿತು. ನಾನೇನು ಇವಾಗಲೇ ವಾಪಸ್ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ದಿನ ಟೈಮ್ ತೊಗೋತೀನಿ, ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀನಿ. ಕೊಡೋದೇನು ಬೇಕಾಗಿಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕೊನೆವರೆಗೂ ಉಳ್ಕೊಳ್ಳೋದು ಪ್ರೀತಿ ವಿಶ್ವಾಸ. ಅದು ಕೊನೆವರೆಗೂ ಇರಲಿ. ಏನೇ ಗಿಡಕ್ಕೆ ನೀರು ಹಾಕೋಕ್ಕೂ ಬಿಡಲ್ಲ. ನೋಡ್ತಿರೋದು ನಿಜಾನಾ? 100% ನಿಜ ಅಮ್ಮ. ಜಿಗಿಟ್ಲಾಬೇಕಾದ್ರೆ ಚಿಟ್ಟು ಅತ್ತೆಗೆ ಜಿಗ್ತೇನೆ. ಎಷ್ಟೇ ಧೈರ್ಯ ನಿನಗೆ? ಸಾರಿ ಅಮ್ಮ, ನೀನ್ ನಂಬಲಿಲ್ಲ ಅಲ್ಲ, ಅದಕ್ಕೆ ಜಿಗಿಟ್ಟ. ಬಂದಿರೋ ಮಕ್ಕಳು ನೋಡಿ ನನಗಂತೂ ತುಂಬ ಬೇಜಾರಾಯಿತು. ಒಂದು ಮಗುಗೆ ಕಣ್ಣೇ ಇಲ್ಲ, ಇನ್ನೊಂದು ಮಗುಗೆ ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ. ಆದರೂ ಆ ಮಕ್ಕಳೆಲ್ಲ ಎಷ್ಟು ಖುಷಿಯಾಗಿದ್ರಲ್ವೇನೋ. ಹೌದು ದತ್ತನ, ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮ ಹತ್ರ ಏನಿದೆಯೋ ಅದ್ರಲ್ಲಿ ಖುಷಿ ಪಡಬೇಕು. ಅದನ್ನ ಆ ಮಕ್ಕಳಿಂದ ಕಲ್ತ್ಕೋಬೇಕು ಅಲ್ವಾ? ನೋಡಿ ಅಲ್ಲಿ ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ನಂದೇ ದೃಷ್ಟಿ ತಾಗತ್ತೆ ಇವ್ರಿಗೆ. ಆದರೂ ದೇವರು ಆ ಮಕ್ಕಳಿಗೆ ತುಂಬಾನೇ ಅನ್ಯಾಯ ಮಾಡಿದನ್ಲಕ್ಕಿ. ಇಲ್ಲ ದತ್ತನ, ದೇವರು ಎಲ್ರಿಗೂ ಒಂದೊಂದು ಕೊರತೆ ಕೊಟ್ಟೇ ಇರ್ತಾರೆ. ನೋಡಿದ್ಯಾ ಮಕ್ಕಳಿಗೆ ಕಣ್ಣಿಲ್ಲ, ಕಾಲಿಲ್ಲ, ಕೈ ಇಲ್ಲ, ಆದರೂ ಅವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇರೋದ್ರಲ್ಲಿ ಖುಷಿಯಾಗಿದ್ದಾರೆ. ಆದರೆ ನಾವು ಎಲ್ಲ ಇದ್ದು ಏನು ಇಲ್ಲ ಅಂತ ಚಿಂತೆ ಮಾಡ್ತೀವಿ. ನಮಗೇನೋ ಆಗಿದೆ, ನಮ್ಮ ಪುಣ್ಯಕ್ಕೆ ಎಲ್ಲ ಸರಿಯಾಗೇ ಇದೆ. ಅಂದರೆ ನಾನು ಹೇಳ್ತಾ ಇರೋದು ಮೈ ಕೈ ಸರಿ ಇದ್ರೆ ಸಾಲದು, ಮನಸ್ಸು ಶುದ್ಧವಾಗಿರ್ಬೇಕು. ಸೋಲು ಒಂದು ಅನುಭವ, ಎಲ್ಲ ಕಲಿಸ್ಬಿಡುತ್ತೆ. ನಾವು ಎಲ್ಲ ಕರೆಕ್ಟ್ ಆಗಿದ್ರೆ ದೇವರಾಗ್ಬಿಡ್ತೀವಿ. ನೀನು ಹೇಳೋದು ಸರಿಯಾಗಿದೆ, ತುಂಬ ತಿಳ್ಕೊಂಡಿದ್ಯಾ. ಇವರಿಬ್ರು ಹೀಗೆ ಯಾವಾಗ್ಲೂ ಅನ್ಯೋನ್ಯವಾಗೇ ಇರ್ಲಿ. ನೀನು ಯಾಕೆ ಯಾವಾಗಲೂ ಫ್ರಸ್ಟ್ರೇಟ್ ಆಗಿರ್ತೀಯಾ? ನಾನು ಫ್ರಸ್ಟ್ರೇಟ್ ಆಗಿರ್ತೀನೋ ಅಥವಾ ಆಗೋ ಥರ ಮಾಡ್ತಾರೋ ಅನ್ನೋದು ನಿಂಗೆ ಚೆನ್ನಾಗಿ ಗೊತ್ತು. ಮಮ್ಮಿ ಬಗ್ಗೆ ಹೇಳ್ತಾ ಇದೆಯಾ? ಎಸ್, ದ ಸೇಮ್ ಲೇಡಿ. ಯು ನೋ ವಾಟ್, ನೀನು ಈ ರೀತಿ ಫ್ರಸ್ಟ್ರೇಟ್ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮಮ್ಮಿ ಡಸ್ ವಾಟ್ ಶಿ ವಾಂಟ್ಸ್. ಅವ್ರು ಏನು ಬೇಕೋ ಅದನ್ನೇ ಮಾಡ್ಕೋತಾಳೆ. ನಾನು ಅಷ್ಟೇ, ಅವ್ರ ಮಗಳು ಅಂತ ಅನ್ನಿಸ್ಕೊಂಡಿದ್ದೀನಿ. ನನಗೇನು ಬೇಕೋ ಅದನ್ನೇ ಮಾಡೋದು. ನೀನು ಈ ರೀತಿ ಫ್ರಸ್ಟ್ರೇಟ್ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನಗೆ ನೀನೇ ಸ್ಟ್ರೈನ್ ಮಾಡ್ಕೋತೀಯ ಅಷ್ಟೇ. ಯಾವಾಗಲೂ ನಾನು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಏನು ಮಾಡಿದ್ದಾರೆ ಅವರು? 15 ವರ್ಷಕ್ಕೆ ನನ್ನ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರು. ನಮ್ಮ ತಂದೆ ವಯಸ್ಸೋರ ಜೊತೆ ಎಲ್ಲ ಹೀರೋಯಿನಾಗಿ ಮಾಡಬೇಕಿತ್ತು. ಅವರನ್ನೆಲ್ಲ ಹಗ್ ಮಾಡಬೇಕಿತ್ತು. ಕೆಲವರು ಕೆಟ್ಟ ದೃಷ್ಟಿಯಲ್ಲೇ ನೋಡೋರು. ಅದ್ರ ಪೇನ್ ಏನು ಅಂತ ನನಗೆ ಗೊತ್ತು. ಬೇಕಿತ್ತಾ ಇದೆಲ್ಲ ನನಗೆ? ಮಮ್ಮಿಗೆ ಬೇಕಿತ್ತು, ನಮ್ಮ ಫ್ಯಾಮಿಲಿಗೆ ಬೇಕಿತ್ತು. ನಿನ್ನೊಳದಕ್ಕೋಸ್ಕರ ತಾನೇ ಎಲ್ಲ ಮಾಡಿದ್ದು. ನಾನೇನು ಹೇಳಿದ್ನಾ ಆ ಲೇಡಿಗೆ ಇದನ್ನೆಲ್ಲ ಮಾಡೋಕ್ಕೆ? ಸೊನಾಲಿ ಪ್ಲೀಸ್, ಮಮ್ಮಿನ ಮಮ್ಮಿ ಅಂತ ಕರಿ. ಗೌರವ ಇಲ್ದಿದ್ರೆ ಪರವಾಗಿಲ್ಲ. ಲೇಡಿ ಹಾಗೆ ಹೀಗೆ ಯಾರ್ಯಾರನ್ನೂ ಕರೆದಂಗೆ ಕರಿಬೇಡ. ನಿನಗೆ ಅವ್ರ ಪ್ರೀತಿ ಸಿಕ್ಕಿದೆ, ಅದಕ್ಕೆ ನಿಂಗೆ ಗೌರವ ಇದೆ, ನನಗಿಲ್ಲ. ನನ್ನನ್ನು ಒಂದು ಪ್ರಾಡಕ್ಟ್ ಥರ ನೋಡಿದ್ರು. ನನ್ನನ್ನು ಉಪಯೋಗಿಸ್ಕೊಂಡು ಅವ್ರ ಲೈಫ್ ಚೆನ್ನಾಗಿ ಮಾಡಿಕೊಂಡ್ರು. ನಿನಗೆ ಗೊತ್ತು, ಪಪ್ಪ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಪಪ್ಪ ಏನು ನಮ್ಮನ್ನು ಬೀದಿಗೆ ಬಿಟ್ಟು ಹೋಗಿರಲಿಲ್ಲ. ಅವ್ರು ಅಷ್ಟೊಂದು ಆಸ್ತಿ ಮಾಡದೇ ಇರ್ಬೋದು, ಬಟ್ ಲೈಫ್ ಅಂತೂ ಲೀಡ್ ಮಾಡ್ಬೋದಿತ್ತು. ಈಗ ಹೇಳೋದು ಸುಲಭ ಸೊನಾಲಿ. ಲೋವರ್ ಮಿಡಲ್ ಕ್ಲಾಸ್ ಲೈಫ್ನ ಅನುಭವಿಸಿದವ್ರಿಗೆ ಗೊತ್ತು ಅದ್ರ ಕಷ್ಟ. ಬಾಡಿಗೆ ಕಟ್ಟೋಕೆ ದುಡ್ಡಿಲ್ಲ, ರೇಷನ್ ತರೋಕೆ ದುಡ್ಡಿಲ್ಲ, ಎಲ್ಲದಕ್ಕೂ ಎಣ್ಸಿ ಖರ್ಚು ಮಾಡಬೇಕು. ಈ ಫ್ರಸ್ಟ್ರೇಷನ್ನೇ ತುಂಬ ಕಷ್ಟ.
ಲಕ್ಕಿಯವರೇ, ಇವತ್ತು ನೀವು ದತ್ತಣ್ಣನ ಜೊತೆ ಮಾತಾಡೋದು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಅಮ್ಮನೂ ತುಂಬಾ ಖುಷಿ ಪಟ್ರು. ದತ್ತನ ಸಮಾಧಾನವಾಗಿದ್ದಾನೆ. ಬರ್ಡೇನ ಆ ರೀತಿ ಸೆಲೆಬ್ರೇಟ್ ಮಾಡಿದ್ದು ಅವ್ನಿಗೆ ತುಂಬ ಖುಷಿ ಆಯಿತು. ಅದಕ್ಕೆ ಬಂದು ಮಾತಾಡ್ದೆ. ಸದ್ಯ ನೀವು ಒಳ್ಳೆ ಪ್ಲಾನ್ ಮಾಡಿದ್ರಿ. ಎಷ್ಟೇ ಖರ್ಚು ಮಾಡಿ ದೊಡ್ಡ ಪಾರ್ಟಿ ಕೊಟ್ಟು ಸರ್ಪ್ರೈಸ್ ಕೊಟ್ಟಿದ್ರು ಅವ್ರಿಗೆ ಇಷ್ಟು ಖುಷಿ ಆಗ್ತಿರ್ಲಿಲ್ಲ. ಅಷ್ಟು ಖುಷಿ ಆಗಿದೆ ಅವ್ರಿಗೆ. ಅವನ ಬಗ್ಗೆ ಗೊತ್ತಿದೆ ಈ ಥರ ಪ್ಲ್ಯಾನ್ ಮಾಡಿದೆ. ಅವನು ತುಂಬ ಸಿಂಪಲ್ಲು, ಆಡಂಬರ ಎಲ್ಲ ಅವ್ನಿಗೆ ಇಷ್ಟ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅವ್ರನ್ನ. ಅವರು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗು ಸೂಪರ್ ಆಗಿದೆ. ಹುಟ್ಟಿದಾಗಿಂದ ಜೊತೆಲೇ ಇದ್ದೀವಿ, ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ? ಆದ್ರೂ ನಿಮ್ಮಿಬ್ಬರ ಮಧ್ಯೆ ವೈಮನಸ್ ಬಂದು ಜಗಳ ಮಾಡಿದ್ರಿ. ಪ್ರಶ್ನವ್ರ ಮುಂದೆ ದತ್ತ ನಮ್ಮ ಅಣ್ಣನೇ ಅಲ್ಲ ಅಂತ ಹೇಳಿದ್ರಿ. ಪರಿಸ್ಥಿತಿ ಆಗಿತ್ತು ಗೀತಾ, ನಾನೇನು ಬೇಕು ಅಂತ ಮಾಡಿಲ್ಲ. ಪರಿಸ್ಥಿತಿಗಳು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನಾವು ಪರಿಸ್ಥಿತಿನ ಕಂಟ್ರೋಲ್ ಮಾಡಬೇಕು. ಪ್ರೆಷರ್ ಜಾಸ್ತಿ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಗೀತಾ. ಕಬಡ್ಡಿ ಟೀಮಿಂದ ಪ್ರೆಷರ್, ಮೀಡಿಯಾದಿಂದ ಪ್ರೆಷರ್, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಒಂದು ಕಡೆ ರಿಲೇಷನ್ಶಿಪ್ಪು, ಇನ್ನೊಂದು ಕಡೆ ಕರಿಯರು, ಇವೆರಡರ ಮಧ್ಯೆ ಒಂದನ್ನೇ ಚಾಯ್ಸ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಹೋಯ್ತು. ಒಂದು ಕಡೆ ನಮ್ಮ ಅಣ್ಣ, ಇನ್ನೊಂದು ಕಡೆ ನನ್ನ ಕನಸು. ಯಾವ್ದು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತೆ ಒದ್ದಾಡ್ತಿದ್ದೆ. ಆವಾಗ ನನ್ನ ಕಣ್ಮುಂದೆ ಬಂದಿದ್ದು ನನ್ನ ಕಬಡ್ಡಿ, ನನ್ನ ಭವಿಷ್ಯ. ಅದಕ್ಕೆ ಕರಿಯರ್ ಚೂಸ್ ಮಾಡಿದೆ. ದತ್ತಣ್ಣನ ನಾನು ಬೇಕು ಅಂತ ದೂರ ಮಾಡ್ಕೊಂಡಿಲ್ಲ ಗೀತಾ. ಕರಿಯರ್ ಸೆಟ್ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ದೊಡ್ಡಪ್ಪಂಗೆ ಹೀಗಾಯಿತು. ಅವನಿಗೆ ನನ್ನ ಮೇಲೆ ಸಿಟ್ಟು ಜಾಸ್ತಿ ಆಯಿತು. ಆಮೇಲೆ ಮಾತಿಗೆ ಮಾತು ಬೆಳೀತು. ಆಮೇಲೆ ನೀವಿಬ್ರು ಇನ್ನೂ ದೂರ ಆದ್ರಿ. ಬಿಡಿ, ಆಗಿರೋದು ಆಗೋಯ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಉಪಯೋಗ ಇಲ್ಲ. ಆದ್ರೆ ಆಗಿರೋ ತಪ್ಪಿಂದ ಏನು ಕಲಿಬೇಕು ಅದನ್ನ ಕಲಿಯೋಣ. ನಿಜ, ನಾವು ಮಾಡಿರೋ ಮಿಸ್ಟೇಕ್ಸಿಂದ ನಾವು ಕಲ್ತ್ಕೋಬೇಕು. ಪದೇ ಪದೇ ಅದೇ ಮಿಸ್ಟೇಕ್ನ ಮಾಡಬಾರ್ದು. ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಇನ್ಮೇಲೆ ನೀವು ಈ ರೀತಿ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವರು ನನ್ನನ್ನು ಉಪಯೋಗಿಸ್ಕೊಂಡು ಲೈಫಲ್ಲಿ ಶಾರ್ಟ್ಕಟ್ ತೊಗೊಂಡ್ಬಿಟ್ರು. ಅದಕ್ಕೆ ನಾನು ಹೀಗಾಗಿರೋದು. ಅಂದರೆ ರಿವೆಂಜ್ ತಗೊಳ್ತಾ ಇದೆಯಾ? ನೋ, ಅದು ಅವ್ರ ಟೈಮ್, ಇವಾಗ ನನ್ನ ಟೈಮ್. ಏನು ಉಪಯೋಗ? ನೀನು ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬರ್ತೀಯಾ, ನೆಕ್ಸ್ಟ್ ದಿನಾನು ಕೂಡ ನಿನ್ಗೆ ಶೂಟಿಂಗ್ ಇರುತ್ತೆ, ಮನೇಲಿ ದುಡ್ಡು ಹಗರಣ ಮಾಡ್ತೀಯಾ. ನೀನು ನೆಮ್ಮದಿಯಾಗಿರ್ತೀಯಾ? ಅದು ಕೂಡ ಇಲ್ಲ. ಮಮ್ಮಿ ನೆಮ್ಮದಿಯಾಗಿರೋದು ಬಿಡ್ತೀಯಾ? ಅದೂ ಇಲ್ಲ. ಇದೆಲ್ಲದರಿಂದ ಏನು ಖುಷಿ ಸಿಗುತ್ತೆ ನಿನಗೆ? ನನಗಿಲ್ದೇ ಇರೋ ಖುಷಿ ಅವ್ರಿಗೂ ಸಿಗಬಾರ್ದು. ಸ್ಯಾಡಿಸ್ಟ್ ನೀನು. ನಾನಲ್ಲ, ನನ್ನನ್ನು ಹಾಗೆ ಮಾಡಿಬಿಟ್ರು. ರಿಲ್ಯಾಕ್ಸ್. ಜಸ್ಟ್ ಶಟ್ ಅಪ್ ಸುಹಾಸ್, ರಿಲ್ಯಾಕ್ಸ್ ಅಂತೆ. ಇವ್ರ ಲೊಕೇಶನ್ಗೆ ಏನಕ್ಕೆ ಬರಬೇಕು? ಬಂದು ಅಲ್ಲಿ ಡೈರೆಕ್ಟರ್ನೆಲ್ಲ ಮಾತಾಡಿಸಿ ಮನೆಗೆ ಏನಕ್ಕೆ ಕರಿಬೇಕು? ಅದಕ್ಕೆ ಯಾರನ್ನ ನೀನು ಬ್ಲೇಮ್ ಮಾಡ್ತಾ ಇದೀಯಾ? ಮಮ್ಮಿನ? ಅದ್ರ ಬದಲು ಇಂಟೆಲಿಜೆಂಟ್ ಆಗಿ ಆ ರೂಟ್ನೇ ಬಂದ್ ಮಾಡ್ಬೋದಲ್ವಾ? ಹೇಗೆ? ಮಮ್ಮಿಗೆ ನೀನು ಶೂಟಿಂಗ್ ಲೊಕೇಶನ್ ಹೇಳಿದ್ಯಾರು? ನಿನ್ನ ಮ್ಯಾನೇಜರ್ ಜೆನ್ನಿ. ಅದಕ್ಕೆ ಆ ಲೊಕೇಶನ್ಗೆ ಅವ್ರು ಬಂದರು. ಸೊ ಜೆನ್ನಿಗೆ ಹೇಳ್ಬಿಡು, ಹೇಳ್ಬೇಡ ಅಂತ. ಅಕಸ್ಮಾತ್ ಹೇಳಿದ್ರೆ ನಿನ್ನ ಕೆಲಸದಿಂದನೇ ತೆಗ್ದಾಕ್ತೀನಿ ಅಂತ ವಾರ್ನ್ ಮಾಡು. ನಿನ್ನ ಪರ್ಮಿಷನ್ ಇಲ್ಲದೆ ಏನು ಮಾಡಬಾರ್ದು. ಆ ರೀತಿನಲ್ಲಿ ಕಂಟ್ರೋಲಿಗೆ ತಗೋ. ಥಿಂಗ್ಸ್ ವಿಲ್ ಬಿ ಸಿಂಪ್ಲರ್. ಸುಮ್ಮನೆ ನಿನ್ನ ಕಂಟ್ರೋಲ್ಗೆ ಬರ್ದಿರೋ ಮಮ್ಮಿನ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನೀವು ಹೊರಟಿದ್ಯಾ, ಗಾಳಿ ಜೊತೆ ಗುದ್ದಾಡೋ ಥರ. ಲೈಫ್ನ ಸಿಂಪಲ್ ಆಗಿ ತಗೋಬೇಕು ಸೋನಾಲಿ, ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ಇನ್ನೆಷ್ಟು ದಿನ ಹೀಗಿರುತ್ತೆ? ನಿನ್ನ ಮದುವೆ ಆದಮೇಲೆ ನಿನ್ನ ಲೈಫ್ ನಿಂದು, ಮಮ್ಮಿ ಲೈಫ್ ಮಮ್ಮಿದು. ಅಷ್ಟಕ್ಕೆ ಯಾಕೆ ಎಲ್ಲರ ಲೈಫ್ನ ಈ ರೀತಿ ಮಿಸರಬಲ್ ಮಾಡ್ತೀಯಾ? ಮದುವೆ ಯಾಕೆ ಆಗಲ್ವಾ? ಅಕ್ಕ, ಮಾರ್ಕೆಟ್ನಲ್ಲಿ ಮಹೇಶನ್ ಜೊತೆ ಜಲ್ಜಾಕನ್ ನೋಡಿದ್ರಲ್ಲ, ಅದು ನಿಮಗೆ ನೆನಪಿದ್ಯಾ? ಹೌದು ಕಣೆ ಪ್ರಣತಿ, ಆ ಯೋಚನೆಯಿಂದ ನನಗೂ ಇನ್ನೂ ಹೊರಗಡೆ ಬರೋಕ್ಕಾಗ್ತಾನೇ ಇಲ್ಲ. ಅಲ್ಲ, ಮಹೇಶನ್ ಜೊತೆ ಆ ಜಲ್ಜಕ್ಕನ್ಗೆ ಏನು ಕೆಲಸ ಅಂತ? ಏನಾದರೂ ಪರಿಚಯ ಇರ್ಬೋದಲ್ವಾ? ಎದ್ರಿಗೆ ಸಿಕ್ತಾಗ ಸುಮ್ಮನೆ ಹಾಯ್ ಎಲ್ಲೋ ಹೇಳಿರ್ಬೋದು. ಸುಮ್ಮನಿರೆ. ಹಾಯ್ ಹಲೋ ಅಂತ ಹೇಳೋದಕ್ಕೆ ಅರ್ಧ ಗಂಟೆ ಬೇಕೇನೆ? ಏನೋ ಮಕ್ಳು ಹೇಗಿದ್ದಾರೆ, ಮನೆ ಹೇಗಿದೆ ಅಂತ ಮಾತಾಡ್ತಿರ್ಬೋದು ಅಷ್ಟೇ ಬಿಡಿ. ಏನೇ ಮಾತಾಡಿದ್ರು ಎಷ್ಟು ಮಹಾ ಹೊತ್ತಾಗ್ಬಿಡುತ್ತೆ.
ಏನಪ್ಪ ಚೆನ್ನಾಗಿದೆಯಾ, ಊಟ ಆಯ್ತಾ, ಕಬಡ್ಡಿ ಆಟ ಹೇಗೆ ನಡೀತಾ ಇದೆ, ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ, ನಿಮ್ಮ ಮಗಳು ಹೇಗಿದ್ದಾಳೆ, ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಕೋವಿಡ್ ಬಂದಿತ್ತಾ, ಅವ್ರಿಗೆ ಜ್ವರ ಬಂದಿತ್ತಾ, ಇವ್ರಿಗೆ ಕೆಮ್ಮು ಬಂದಿತ್ತಾ, ಹೀಗೆ ಇದೆಲ್ಲ ಮಾತಾಡೋಕ್ಕೆ ಒಂದು 10 ನಿಮಿಷ ಸಾಕಪ್ಪ. ಅರ್ಧ ಗಂಟೆ ಏನೇ ಇರುತ್ತೆ ಮಾತುಕತೆ. ನನ್ಗೆ ಯಾಕೋ ತುಂಬ ದೊಡ್ಡ ವ್ಯವಹಾರ ನಡೆಸ್ತಾ ಇದ್ದಾರೆ ಮಹೇಶನ ಜೊತೆ ಅಂತ ಅನ್ನಿಸ್ತಿದೆ. ಇರ್ಬೋದು ಬಿಡಿ ಅಕ್ಕ. ಬಿಡಕ್ಕಾಗಲ್ಲ ಕಣೆ. ಸಂಪಿಗೆ ದಿಬ್ಬದ ಮನೆಯವ್ರಿಗೆ ದೊಡ್ಡ ಶತ್ರು ಅಂದರೆ ಆ ಮಹೇಶ. ಈ ವಿಷಯ ಇಡೀ ಊರವ್ರಿಗೆ ಗೊತ್ತು. ಜಲ್ಜಾಕಂಗೆ ಗೊತ್ತಿಲ್ವಾ? ಗೊತ್ತಿಲ್ಲದೆ ಏನಕ್ಕ, ಅವ್ರಿಗೆ ಬೇಡದೇ ಇರೋ ಇನ್ಫಾರ್ಮೇಶನ್ಸೇ ಗೊತ್ತಿರುತ್ತೆ. ಅಂಥದ್ರಲ್ಲಿ ಈ ಥರ ಇನ್ಫಾರ್ಮೇಶನ್ಸ್ ಬಿಡ್ತಾರಾ? ಅದೇ ನನಗೂ ಅನುಮಾನ ಬರ್ತಾ ಇರೋದು. ತನ್ನ ಅಳಿಯ ದತ್ತ ಮತ್ತೆ ಲಕ್ಕಿಗೆ ಆ ಮಹೇಶ ಶತ್ರು ಅಂತ ಗೊತ್ತಿರೋದ್ರಿಂದ ಇವ್ರು ಬೇರೆ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ ಅಂತ. ಅಂದ್ರೆ ನಿಮ್ಮ ಅನುಮಾನ ಏನು ಹೇಳಿ ನನಗೆ? ಈ ಜಲ್ಜಕ್ಕ ಯಾವುದೋ ಕೆಲಸಕ್ಕೆ ಆ ಮಹೇಶನ್ ಸಹಾಯ ತಗೋತಿದ್ದಾರೆ ಅಂತ ಅನ್ನಿಸ್ತಿದೆ. ಸೋನು, ನಡಿ ಮನೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಮನೆ ಅಂದ್ರೇನೆ ಇರಿಟೇಷನ್. ಐ ಹೇಟ್ ದಟ್ ಹೌಸ್. ನಿನಗೆ ನಿನ್ನ ಮನೆ ಇಷ್ಟ ಆಗಲಿಲ್ಲ ಅಂದ್ರೆ ಇನ್ಯಾರು ಇಷ್ಟಪಡ್ತಾರೆ? ಜಸ್ಟ್ ಲೀವ್ ಮೀ ಅಲೋನ್. ನಾನು ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗಲ್ಲ. ನಡಿ ಮನೆಗೆ. ದಿಸ್ ಇಸ್ ಟೂ ಮಚ್. ನನ್ನ ಲೈಫು ನನ್ನ ಇಷ್ಟ. ಅದನ್ನು ಲೇಟ್ ಮಾಡಕ್ ರೈಟ್ಸ್ ಇಲ್ವಾ ನಂಗೆ? ಇದೆ, ಆದ್ರೆ ಲೈಫ್ ನಾರ್ಮಲ್ ಆಗಿದೆ ಅಂತ ನಮಗೂ ಅನಿಸ್ಬೇಕು. ನನ್ನ ಲೈಫ್ ನಾರ್ಮಲ್ ಆಗೋದೇ ಇಲ್ಲ ಆ ಲೇಡಿ ಮನೇಲಿರೋರ್ಗು. ಹೀಗೆ ನಾನು ನಿನ್ ಕೇರ್ ಮಾಡೋದು. ಇಂಡೈರೆಕ್ಟ್ ಆಗಿ ಅಮ್ಮನ ಮಾತು ಕೇಳು ಅಂತ ಹೇಳ್ತಿದ್ಯಾ ಅಷ್ಟೇ. ಐ ಹೇಟ್ ಯು. ಓ ಶಿಟ್, ಕಾರ್ ಮುಂದೆ ಬಿತ್ತು. ನೀನಿಲ್ಲೇ ಇರು, ನಾನು ಮ್ಯಾನೇಜ್ ಮಾಡ್ತೀನಿ. ಬ್ರೋ, ಸಾರಿ ಬ್ರೋ. ಏನ್ರಿ ಸಾರಿ? ರೋಡ್ ಮಧ್ಯೆ ಬಾಟ್ಲ್ ಹೊಡೆದು ಸಾರಿ ಕೇಳ್ತೀರಾ? ನಿಮ್ಮ ಗಾಡಿಗೆ ಹೊಡಿಬೇಕು ಅಂತ ಹೊಡಿಲಿಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಾ? ಯು ಹ್ಯಾವ್ ಟು ಬಿಹೇವ್ ಯುವರ್ ಸೆಲ್ಫ್ ಬಾಸ್. ಓಕೆ ಬ್ರೋ, ಸಾರಿ ಕೇಳಿದ್ನಲ್ಲ, ಕೂಲ್. ಅಲ್ಲ ರೀ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಗಾಡಿ ಮೇಲೆ ಬಿದ್ದಿದ್ರೆ? ಬ್ರೋ, ನಮ್ಮ ಕಡೆಯಿಂದನೇ ತಪ್ಪಾಗಿದೆ, ಬಟ್ ದೊಡ್ಡದು ಮಾಡೋದು. ಹಾಯ್ ಲಕ್ಕಿ. ಹಾಯ್ ಸೋನಾಲಿ ಅವರೇ, ನೀವೇನಿಲ್ಲಿ? ನಾನು ನಿಮ್ಮನ್ನ ಅದನ್ನೇ ಕೇಳಬೇಕು. ನೀವೇನಿಲ್ಲಿ? ಐ ವಾಸ್ ಜಸ್ಟ್ ಗೋಯಿಂಗ್ ಹೋಮ್. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಸೆಲೆಬ್ರಿಟಿ ಆಗಿ ಈ ಥರ ಬಾಟ್ಲೆಲ್ಲ ಬಿಸಾಕೋದು ಇಟ್ಸ್ ನಾಟ್ ನೈಸ್. ಐ ಜಸ್ಟ್ ಹೇಟ್ ದಟ್ ವರ್ಡ್. ನಂದೇ ತಪ್ಪು, ಸಾರಿ. ನಾನು ನೀವು ಆರಾಮಾಗಿ ಮನೇಲಿ ಕುಡಿತೀರಾ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಮನೇಲಿ ನೆಮ್ಮದಿ ಇದ್ರೆ ಓಕೆ, ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಈಸ್ ಎವ್ರಿಥಿಂಗ್ ಓಕೆ? Everything okay, no problem. I'm her brother. Suhas. ಹಾಯ್, ನೈಸ್ ಟು ಮೀಟ್ ಯು. ನೀವು ಕಬಡ್ಡಿ ತುಂಬ ಚೆನ್ನಾಗಿ ಆಡ್ತೀರಾ. ಥ್ಯಾಂಕ್ ಯು. ಆ್ಯಂಡ್ ಮೋಸ್ಟ್ ಡಿಸೈರಬಲ್ ಮ್ಯಾನ್ 2020 ಕೂಡ. ಕಂಗ್ರ್ಯಾಚುಲೇಷನ್ಸ್. ನಾನು ಕೂಡ ಇವ್ರನ್ನ ಫಸ್ಟ್ ಟೈಮ್ ಅವಾರ್ಡ್ ಸೆರೆಮನಿಯಲ್ಲೇ ಮೀಟ್ ಮಾಡಿದೆ. ಇವಾಗ ಕೋಇನ್ಸಿಡೆಂಟಾಗಿ ಮೀಟ್ ಮಾಡ್ತಾನೆ ಇದ್ದೀವಿ. ಆ್ಯಡ್ ಶೂಟಲ್ಲೂ ನನ್ನ ಜೊತೆ ಮಾಡಿದ್ರು ಅಂತ ಹೇಳಿದ್ನಲ್ಲ ಇವರೇ. ಓ, ಆ್ಯಕ್ಚುಲಿ ತುಂಬ ಒಳ್ಳೆ ಪೇರ್ ನಿಮ್ಮದು. ಮೊದಲು ನೀವು ತುಂಬಾ ನರ್ವಸ್ ಆಗಿದ್ರಿ ಅಂತಲೇ ಹೇಳಿದ್ಲು, ಆಮೇಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಂತೆ. ಓಕೆ ಸೋನು, ಹೊರಡೋಣ ಬಾ. ಇರ್ಬೋದು, ಆದ್ರೂ ಮನೇಲಿ ಗಂಡ್ಮಕ್ಳು ಇಲ್ವಲ್ಲ, ಲೈಟ್ ಬಿಲ್ಲು ಅಥವಾ ವಾಟರ್ ಬಿಲ್ ಕಟ್ಟಕ್ಕೇನಾದ್ರೂ ಹೇಳ್ತಿರ್ಬೋದು. ದಡ್ಡಿ ಕಣೆ ನೀನು. ಬರೀ ಬಿಲ್ ಕಟ್ಟಕ್ಕೆ ಅಂದರೆ ಅಕ್ಕಪಕ್ಕ ಯಾರೋ ಹುಡುಗರು ಇರ್ತಾರೆ, ಅವ್ರನ್ನ ಕಳಿಸ್ಬೋದಲ್ವಾ? ಮಹೇಶನೇ ಯಾಕೆ ಬೇಕು?
ಏನೋ ನಡೆಸ್ತಾ ಇದ್ದಾರೆ ಜಲ್ಜಕ್ಕ. ನನಗನ್ಸುತ್ತೆ ಫೋರ್ಜರಿನ ಆ ಮಹೇಶನ್ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಅಂತ. ಇದನ್ನ ಕಂಡು ಹಿಡಿಲೇಬೇಕು. ಅದಕ್ಕೆ ಕಣೆ ಅಮ್ಮ ಮಗಳು ತುಂಬ ಧೈರ್ಯವಾಗಿದ್ದಾರೆ, ಯಾವ ಕಂಪ್ಲೇಂಟ್ ಬೇಕಾದ್ರೆ ಕೊಡಿ ಅಂತ. ನಿಮಗೆ ಬರೀ ಅದೇ ಯೋಚನೆ ಇರೋದು, ಅದಕ್ಕೆ ಈಗೆಲ್ಲ ಅನಿಸ್ತಾ ಇದೆ ನೋಡಿ. ಇರಬಹುದು, ಆದರೆ ನನ್ನ ಯೋಚನೆ ತಪ್ಪು ಅನ್ನೋದನ್ನ ನಾನು ತಿಳ್ಕೊಬೇಕಲ್ವಾ? ಮೊದಲ ಕೆಲಸ ಮಾಡಿ, ಇಲ್ಲದೆ ಇದ್ರೆ ಬರೀ ಅದೇ ಓಡ್ತಿರುತ್ತೆ ನಿಮ್ಮ ತಲೆಯಲ್ಲಿ. ಅದು ಹೇಗೆ ತಿಳ್ಕೊಳ್ಳೋದು? ನಂಗಂತೂ ಗೊತ್ತಿಲ್ಲಪ್ಪ. ಇಂಥದ್ರಲ್ಲೆಲ್ಲ ನಿಮ್ಮ ಬ್ರೈನ್ ತುಂಬ ಶಾರ್ಪ್ ಆಗಬೇಕಾಗತ್ತೆ, ನೀವೇ ಥಿಂಕ್ ಮಾಡಿ. ಹೌದಲ್ವಾ? ಅದೇ ಯೋಚನೆಯಲ್ಲೇ ಇದ್ದೀನಿ ನಾನು. ಏನಾದರೂ ಫ್ಲ್ಯಾಶ್ ಆದರೆ ಹೇಳಿ, ಅಕಸ್ಮಾತ್ ನಿಮ್ಗೆ ಏನಾದರೂ ನಾನು ಹೆಲ್ಪ್ ಬೇಕಿದ್ರೆ ಕೇಳ್ಬೋದು, ಆಯಿತಾ? ಹ್ಞೂ, ಮತ್ತೆ ಹೇಗಾದರೂ ಮಾಡಿ ಫೋರ್ಜರಿ ಮಾಡಿದವ್ರು ಯಾರು ಅನ್ನೋದನ್ನು ಕಂಡುಹಿಡಿಬೇಕು. ಪೊಲೀಸವ್ರಿಗೆ ನಾನು ಸಹಾಯ ಮಾಡಬೇಕು. ಅಲ್ಲ, ಈ ಆಟ ನಿಮ್ಗೆ ಯಾಕೆ ಅಂತ. ನಾನು ಅವ್ರ ಮನೆಗೆ ಪೊಲೀಸ್ ಮತ್ತೆ ಲಾಯರ್ನ ಕರ್ಕೊಂಡು ಹೋದಾಗ ಆ ಪಿಂಕಿ ಎಷ್ಟು ಮಾತಾಡಿದ್ಲು ಗೊತ್ತಾ? ಬಾಯ ಅವಳ್ದು. ಸರಿಯಾಗಿ ಪಾಠ ಕಲಿಸ್ಬೇಕು ಅವ್ರಿಗೆ. ವಾಹ್, ಆಟ ಅಂದರೆ ನಿಮ್ಮದು ನೋಡಿ, ಯಾರನ್ನೂ ಬಿಡಲ್ಲ. ಬ್ರದರ್, ಇವರು ಯಾಕೆ ಶ್ಯಾಮ್, ಇವ್ರು ಗೊತ್ತಿಲ್ವಾ? ವಾಯ್ ಬ್ರದರ್, ಇವರು ಗೊತ್ತಿಲ್ವಾ? ಕರ್ನಾಟಕದಾಗ ಎಲ್ರಿಗೂ ಗೊತ್ತು ಇವರು. ಮೇಡಮ್, ನಾನು ನಿಮ್ಮನ್ನು ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಈ ಜನ್ಮದಲ್ಲಿ. ನಿಮ್ಮ ಎಲ್ಲ ಸಿನಿಮಾ ನೋಡಿದ್ದೀನಿ ಮೇಡಮ್. ಅದೇ ರೀಸೆಂಟಾಗಿ ಒಂದು ಡ್ಯಾನ್ಸ್ ಮಾಡಿದ್ರಲ್ಲ, ಎಷ್ಟು ಚಂದ ಮಾಡಿದ್ರಿ ಮೇಡಮ್, ನಾನೇ ಹುಚ್ಚಾಗ್ಬಿಟ್ಟಿದ್ದೀನಿ. ಆಮೇಲೆ ಅದೇ ಯಾರು ರೂಪ್ ಪ್ರಕಾಶ್ ಜೊತೆ ಆ್ಯಕ್ಟಿಂಗ್ ಮಾಡಿದಿರಲ್ಲ, ಅಯ್ಯೋ ಮೇಡಮ್, ಅದರಲ್ಲಿ ನೀವು ಒಂದು ಬೈಕ್ ಚೇಸ್ ಮಾಡ್ತೀರಾ, ಅಯ್ಯೋ ನಾನು ಬಿಸಿಲು ಹೊಡೆದು ಸುಸ್ತಾಗ್ಬಿಟ್ಟಿದ್ದೀನಿ. ಅಷ್ಟು ನಿಮ್ಮ ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ದೀನಿ ಮೇಡಮ್. ಮೇಡಮ್, ನಿಮ್ಮ ಜೊತೆ ಸೆಲ್ಫಿ ತಗೊಂಡು ಫೇಸ್ಬುಕ್ ಹಾಕ್ಬಿಟ್ರೆ ನಮ್ಮ ಊರು ಜನರನ್ನ ಮೆರೆಸ್ಬಿಡ್ತಾರೆ ಮೇಡಮ್. ಶ್ಯಾಮ್, ಹೀಗೆ ಮಾತಾಡ್ತಾ ಇರ್ತೀರೋ ಅಥವಾ ಒಳಗೆ ಬರೋಕ್ಕೆ ಬಿಡ್ತೀರೋ? ಅಯ್ಯೋ ನನ್ನ ಬುದ್ಧಿಗೆ. ಮೇಡಮ್ ಬನ್ನಿ ಬನ್ನಿ ಬ್ರದರ್, ಬನ್ನಿ ಮೇಡಮ್, ಕೂತ್ಕೊಳ್ಳಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದೊಂದೇ ಚೆನ್ನಾಗಿ ಮಾಡೋದು ಇವರು. ಯಾರು ಇವರು? ಮೇಡಮ್, ನಾನು ಅಡುಗೆ ಭಟ್ಟ, ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಮಾತು ಚೆನ್ನಾಗಿ ಆಡ್ತಾರೆ. ಬ್ರದರ್ ಸುಮ್ಮನಿರಿ. ಮೇಡಮ್, ನಿಮ್ಗೆ ಎಂತ ಬೇಕು ತಿನ್ಲಿಕ್ಕೆ? ಪಟ ಪಟ ಮಾಡ್ತೀನಿ. ಒಂದು ನಿಮಿಷ ಶ್ಯಾಮ್, ಬನ್ನಿ. ಕೋತಿ ಥರ ಆಡಬೇಡಿ, ಸ್ವಲ್ಪ ಡೀಸೆಂಟಾಗಿ ಬಿಹೇವ್ ಮಾಡಿ. ಬ್ರದರ್, ಅವ್ರಿಗೆ ಬೇಜಾರಾಗೋಯ್ತಾ? ಅವ್ರು ಬಂದಿರೋ ಖುಷಿಯಲ್ಲಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಜಾಸ್ತಿ ಎಕ್ಸೈಟ್ ಆಗಬೇಡಿ, ಆಯ್ತಾ? ಆಮೇಲೆ ವಿಷಯ ಗೊತ್ತಾ? ಏನು? ಮೇಡಮ್ ಬಂದಿದ್ದಾರೆ. ಇದ್ದಾನಾ? ಎಲ್ಲಿದ್ದಾರೆ? ಅಡಿಗೆ ರೂಮಲ್ಲಿದ್ದಾರೆ. ನಾನು ಬಂದಿರೋದು ಗೊತ್ತಿಲ್ಲ. ಇಲ್ಲ ಇಲ್ಲ, ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ. ಸರಿ. ಅಲ್ಲ, ಈ ಕಳ್ಬೇಕು ಚಾಕು ಯಾವಾಗಿಂದ ಹಿಡ್ಕೊಂಬರೋದು ಕಲಿತು? ನಾನು ಬಂದಿದ್ದು ಗೊತ್ತಾಗೋಯ್ತಾ? ನಿಮ್ಮ ಹೆಜ್ಜೆ ಸದ್ದಲ್ಲೇ ನೀವು ಅಂತ ಗೊತ್ತಾಗುತ್ತೆ, ಗೊತ್ತಾ? ಹೆದರ್ಸೋಣ ಅಂತ ಅನ್ಕೊಂಡೆ, ಫ್ಲಾಪ್ ಆಗೋಯ್ತು. ನೀವು ನನ್ನ ಹೆದರ್ಸೋದು ನೋವೇ ಚಾನ್ಸೇ ಇಲ್ಲ. ಅಯ್ಯೋ ಬ್ರದರ್, ಅದು ಬಿಡಿ. ಮೇಡಮ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ? ಬಂದಿದ್ದಾರೆ ಗೊತ್ತಾ? ಯಾರು ಬಂದಿದ್ದಾರೆ? ಅದೇ ಹೀರೋಯಿನ್ ಮೇಡಮ್ ಬಂದಿದ್ದಾರೆ. ಯಾವ ಹೀರೋಯಿನ್ನು? ಗೀತಾ, ಸೋನಾಲಿ ಅವರು ಬಂದಿದ್ದಾರೆ. ಸುಮ್ಮನಿರಲಕ್ಕೆ ಅವರೇ. ಅಯ್ಯೋ ಮೇಡಮ್, ನಿಜವಾಗ್ಲೂ ಬಂದಿದ್ದಾರೆ. ಅಲ್ಲ, ನೀವು ಎಷ್ಟು ಕಲರ್ ಕಾಗೆ ಹಾರಿಸ್ತೀರಾ? ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಹಲೋ, ನಾವು ಯಾಕೆ ಫೂಲ್ ಮಾಡಬೇಕು? ನೋಡು, ನೀನೇ ಚೆಕ್ ಮಾಡಿ ಹೋಗು.